ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಿಮ್ಗೇನಾದರೂ ಕುಕ್ಕಿಂಗ್, ಫ್ಯಾಷನ್, ವ್ಲಾಗ್ಸ್, ಟ್ರಾವೆಲ್ಸ್, ಬ್ಯೂಟಿ ಈ ಥರ ವಿಷಯದಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ನಾನು ಇದೆಲ್ಲದ್ರ ಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಇವತ್ತು ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀವಿ. ನಮ್ಮ ಆಂಟಿ ಊರಿಂದ ತೊಗೊಂಬಂದಿದ್ರು ಆಯಿತಾ. ನಮ್ಮನ್ನ ಕೂಡ ಕರೆದ್ರು, ಬನ್ನಿ ಹಲಸಿನ ಹಣ್ಣು ತಿನ್ನೋಣ ಅಂದ್ಬಿಟ್ಟು. ಹಾಗೇನೆ ನಾನು, ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ ಕೆಳಗಡೆ ಬಂದ್ವಿ ಆಂಟಿ ಮನೆ ಹತ್ರ. ನೋಡಿ ನಮ್ಮ ಆಂಟಿ ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ದಾರೆ ಆಯ್ತಾ, ಬಿಡಿಸ್ತಾ ಕೂತಿದ್ರು. ನಮ್ಮ ಬೀದರಲ್ಲ, ಅವರು ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಊರ್ ಕಡೆ ಇದೆ ಒಂಥರ ಸೀಸನ್ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ತಿಂಡಿ ಮಾಡ್ಕೊಂಡು ತಿನ್ನೋದು, ಈ ಮಳೆ ಬರ್ತಾ ಇರುವಾಗೆಲ್ಲ ತಿಂಡಿ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಅದೇ ತರಾನೇ ಇವತ್ತು ಒಂದು ರೆಸಿಪಿ ಮಾಡೋಣ ಅಂದ್ಬಿಟ್ಟು, ನಮ್ಮ ಆಂಟಿ ಅವರಿಗೆ ಗೊತ್ತಿಲ್ಲ ನಮ್ಮ ಊರ ಕಡೆ ಮಾಡ್ತೀವಲ್ಲ ರೆಸಿಪಿ, ಅದನ್ನ ಸೊ ಹಂಗಾಗಿ ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸ್ಕೊಂತಾ ಇದ್ವಿ. ನನ್ನ ಮಗ ನೋಡಿ ಇಲ್ಲಿ ಇಲ್ಲಿ ಸೂಪರ್. ಎಸ್ ಮಸ್ ಎಸ್ ಎಸ್ ಮಾಡೋನೆ. ಎಸ್ ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ ಯಾವ ತರ ಮಾತಾಡ್ತಾನೆ ಅಂದ್ಬಿಟ್ಟು. ಅವನದೇ ಒಂಥರ ಲ್ಯಾಂಗ್ವೇಜ್ ಆಯ್ತಾ, ಅದನ್ನ ಅರ್ಥ ಮಾಡ್ಕೊಳಕ್ ನಮ್ಗಂತೂ ಇದುವರೆಗೂ ಸಾಧ್ಯ ಆಗಿಲ್ಲ. ನಿಮ್ಗೇನಾದ್ರೂ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನಂತ ಹೇಳ್ದ ಅಂದ್ಬಿಟ್ಟು. ಇವ್ರಿದಾರ್ ನೋಡಿ, ಇವ್ರೇನೆ ನಮ್ಮ ಓನರ್ ಆಂಟಿ. ನಾನು ಲಾಸ್ಟ್ ವ್ಲಾಗ್ ಅಲ್ಲೆಲ್ಲ ಹೇಳ್ತಾ ಇದ್ದೆ ನಮ್ಮ ಆಂಟಿ ಅಂತ ಹೇಳ್ಬಿಟ್ಟು. ಸೊ ಅದು ಇವ್ರೇನೆ. ಸೊ ಅವ್ರ ಪಕ್ಕ ಇಲ್ಲಿ ಕೂತಿದಾರಲ್ಲ, ಇವರು ಅಭಿ ಅಂತ ಹೇಳ್ಬಿಟ್ಟು ಅವ್ರ ಮಗ ಆಯ್ತಾ. ಹಾಗೆ ಹಲಸಿನ ಹಣ್ಣೆಲ್ಲ ಬಿಡಿಸ್ಬಿಟ್ಟು ಮಾತಾಡ್ತಾ ಇದ್ವಿ. ಹೆಂಗ್ ಮಾಡ್ಬಂದ್ರೆ ಇನ್ನೊಂದ್ಸಲ ಕೈ ತಿಕ್ಕು ಗೋಲ್ಡನ್ ಮೂಮೆಂಟ್ ಆಗಲ್ಲ ಮಾಡಕ್ಕಾಗಲ್ಲ. ಬರೀ ಇಂತದೆಯ ಅಲ್ಲೇ ಕೂತ ಕೂತಿ ಹೇಳಿದ್ರ. ಎಸ್ ಮಾಡ ಎಸ್ ಮಾಡ ಎಸ್ 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 ಯಾರ್ದಿ ಟೈಮಲ್ಲಿ ಮಾಡ್ತೀಯ? ಎಸ್ ಮಾಡ ಎಸ್ ಆಯ್ತು ಇಟ್ಕೋ. ಹೌದು ಸುಮ್ಮನೆ ಫೋಟೋಶಾಪ್ ಓಪನ್. ಈಗ ತಿಂದ್ರಿ, ತಿನ್ನೋಷ್ಟು ತಿಂದು ಆಮೇಲೆ ಮಾಡ್ರಿ. ನಮ್ಮ ಆಂಟಿ ಎಷ್ಟು ಹಣ್ಣು ತಿಂತೀರಾ ತಿನ್ಕೊಂಬಿಡಿ, ಅದಾದ್ಮೇಲೆ ಎಷ್ಟು ಉಳಿಯುತ್ತೋ ಅಷ್ಟರಲ್ಲಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ರು. ನಮ್ಮ ಊರಲ್ಲೂ ಅಷ್ಟೇ ಆಯ್ತಾ, ಸಿಕ್ಕಾಪಟ್ಟೆ ಹಲಸಿನ ಹಣ್ಣು ಸಿಗುತ್ತೆ. ಎಷ್ಟು ಬೇಕಾದ್ರೂ ತಿನ್ಬೋದು, ಏನ್ ಬೇಕಾದ್ರೂ ತಿಂಡಿ ಮಾಡ್ಕೊಂಡು ತಿನ್ಬೋದು. ಈ ತರ ಜನ ಎಲ್ಲ ತುಂಬಾ ಜನ ಮನೇಲಿದ್ದು ಈ ತರ ಹಲಸಿನ ಹಣ್ಣೆಲ್ಲ ಮಾತಾಡ್ಕೊಂಡು ಬಿಡಿಸ್ಕೊಂಡು ಏನೋ ಒಂದು ತಿಂಡಿ ಮಾಡ್ಕೊಂಡು, ಜೋರ ಮಳೆ ಬರ್ತಿರ್ಬೇಕು, ಬಿಸಿ ಬಿಸಿಯಾಗಿ ಒಂದು ಕಾಫಿನೋ ಟೀನೋ ಇಟ್ಕೊಂಡು ಜೊತೆಗೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಂಗಂತೂ ಆ ತರ ಎಲ್ಲ ತುಂಬಾ ಇಷ್ಟ. ಇದಾದ್ಮೇಲೆ ಮಾಡ ಎಲ್ಲ ತಗೊಂಡೋಗಿ ಅಲ್ಲಿ ಹಸು ಬರುತ್ತಾಯ್ತಾ, ಅದಕ್ಕೆ ಹಾಕಿ ಬಂದ್ರು. ಅದಾದ್ಮೇಲೆ ಸ್ವಲ್ಪ ಹಿಂಗೆ ಮಾತಾಡ್ಕೊಂಡು ಹಲಸಿನ ಹಣ್ಣು ಎಷ್ಟು ಬೇಕೋ ಅಷ್ಟು ತಿನ್ಕೊಂಡ್ವಿ. ಹಾಗೆ ನಮ್ಮ ಮನೆಯವ್ರು ಹೇಳ್ತಿದ್ರು, ಆಂಟಿ ಅಂತ ಹೇಳ್ತಿದ್ದೆಲ್ಲ ಇದ್ರಲ್ಲಿ ಹೇಳು ಈ ವ್ಲಾಗ್ ಅಲ್ಲಿ ಅಂತ. ನಾನು ಅದಕ್ಕೆ ಹೇಳ್ತಿದ್ದೆ, ಲಾಸ್ಟ್ ವ್ಲಾಗ್ ಅಲ್ಲೇ ಹೇಳಿದ್ದೀನಿ ಕಂಡ್ರೆ, ಬಟ್ ತೋರ್ಸಿಲ್ಲ ಅವ್ರನ್ನ ಅಂತ ಹೇಳಿ. ಸೊ ಹಂಗೆ ಮಾತಾಡ್ಕೊಂಡು ಮನೆಗೆ ಬಂದ್ವಿ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಈ ಸೊಸೈಟಿ ಅಕ್ಕಿನ ನೆನೆಸಿಡ್ತಾ ಇದ್ದೀನಿ ಆಯ್ತಾ. ಸೊ ಯಾವ ಅಕ್ಕಿನಾದ್ರೂ ತಗೊಬಹುದು, ಇದನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೀಟಾಗಿ ಒಂದ್ 2 ರಿಂದ 3 ಸಲ ವಾಶ್ ಮಾಡ್ಬಿಟ್ಟು ಹಾಗೆ ನೆನೆಸಿಡ್ಬೇಕು. ಒಂದು 2 ಅವರ್ಸ್ ಆದ್ರೆ ನೆನೆಸಿಡ್ಬೇಕು ಆಯ್ತಾ. ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ ಒಂದು 1/2 hour ಆದ್ರೂ ನೆನೆಸಿಡ್ಬೇಕು. ನನ್ನ ಮಗ ಇಲ್ಲಿ ಅಕ್ಕಿ ಡಬ್ಬ ತಲೆ ಮೇಲೆ ಹಾಕೊಂಡು ಆಟಾಡ್ತಿದ್ದ. ಹಾಗೆ ನನ್ನ ಮನೆಯವ್ರು ಕೂಡ ಅವನು ಮಾಡೋ ವೇಷನೆಲ್ಲ ನೋಡ್ಕೊಂಡು ನಗ್ತಾ ನಿಂತಿದ್ರು. ಹಾಗೆ ಬೇರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ. ನಮ್ಮೂರ ಕಡೆ ಹಲಸಿನಕಾಯಿ ಮುಳುಕ ಅಂತ ಮಾಡ್ತಾರೆ ಆಯ್ತಾ. ಸೊ ಅದನ್ನ ಮಾಡೋಣ ಇವತ್ತು. ಸೊ ಹಲಸಿನ ಹಣ್ಣಂತೂ ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಹಾಗೆ ಒಂದು 2 ಅವರ್ಸ್ ಅಕ್ಕಿ ಕೂಡ ನೆನೆಸಿಟ್ಟಿದೆ. 1 ಲೋಟ ಈ ಗ್ಲಾಸ್ ಇದೆ ಅಲ್ಲ, ಸೊ ಇದರಲ್ಲಿ 1 ಗ್ಲಾಸ್ ಅಕ್ಕಿನ ಕೂಡ ನೆನೆಸಿಟ್ಟಿದೆ. ಸೊ ಇದೆರಡನ್ನೂ ರುಬ್ಕೊಬೇಕು. ಸೊ ರುಬ್ಕೊಂಡ್ಬಿಡೋಣ. ಓಕೆ, ಸೊ ಒಂದು ಜಾರ್ ತೊಗೊಂಡಿದ್ದೀನಿ. ಇದಕ್ಕಿವಾಗ ಸ್ವಲ್ಪ ಅಕ್ಕಿನ ಕೂಡ ಹಾಕೊಂಡ್ಬಿಡೋಣ. ನೋಡಿ 1 ಗ್ಲಾಸ್ ಇದೆ ಆಯಿತಾ ಅಕ್ಕಿ. ಸೊ ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ.
ಎಲ್ಲನೂ ಇದಕ್ಕೆ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಾನು ಅದಷ್ಟೂ ಹಾಕ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ಅಕ್ಕಿ ಏನಿತ್ತು ಅದಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಊರ ಕಡೆ ಎಲ್ಲ ಮಾಡ್ತಾರೆ ಆಯಿತಾ, ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲೆಲ್ಲ ಮಳೆ ಬರ್ತಾ ಇರಬೇಕು, ಆವಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ. ಸೊ ಇದಕ್ಕಿವಾಗ ಹಲಸಿನ ಹಣ್ಣು ಏನು ಇಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಬೇಕಾಯ್ತಾ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಇಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಇದಿಷ್ಟು ಉಪ್ಪು, ಆಮೇಲೆ ಬೇಕು ಅಂದರೆ ಸೇರಿಸ್ಕೊಬೋದು. ಇದಕ್ಕೆ ಒಂದೇ ಒಂದು ಏಲಕ್ಕಿನ ಈ ಥರ ಬಿಡಿಸ್ಬಿಟ್ಟು ಸೊ ಸೇರಿಸ್ಕೊತಾ ಇದ್ದೀನಿ. ಪುಡಿ ಇದ್ದರೆ ನೀವು ಪುಡಿನೇ ಹಾಕ್ಕೊಬೋದು, ಬಟ್ ನಾನಿಲ್ಲಿ ಒಂದು ಏಲಕ್ಕಿನ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಸೊ ಇದಿಷ್ಟು ಆಯ್ತು. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕಾಯ್ತಾ. ನೋಡಿ ನಾನಿಲ್ಲಿ ಹಾಕ್ತಿದ್ದೀನಲ್ಲ ಒಂದು ಅರ್ಧದಷ್ಟು, ಅಂದರೆ ಏನು ಗೊತ್ತಾ, ಗಟ್ಟಿಯಾಗಿ ಕಲಿಸ್ಕೊಂಡು ಮಾಡ್ಕೊಬೇಕಾಗತ್ತೆ. ನಮ್ಮಮ್ಮ ಊರಲ್ಲಿ ಯಾವಾಗಲೂ ಮಾಡಿಕೊಡೋರು, ತುಂಬ ಚೆನ್ನಾಗಿರೋದು. ಸೊ ಅದಕ್ಕೆ ನಮ್ಮ ಆಂಟಿ ಕೊಟ್ಟಿದ್ರಲ್ಲ ಹಣ್ಣು, ಅದಕ್ಕೆ ಟ್ರೈ ಮಾಡೋಣ, ಅವರಿಗೂ ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದನ್ನ ಇವಾಗ ರುಬ್ಕೊಬೇಕು. ಸೊ ರುಬ್ಕೊಂಡ್ಬಿಡೋಣ. ಎಸ್, ಸ್ವೀಟ್ ಇದೆ ತುಂಬಾ, ಬಟ್ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಕು, ಜಾಸ್ತಿ ಎಲ್ಲ ಏನು ಬೇಡ. ಸೊ ಬೆಲ್ಲ ಕೂಡ ಹಾಕಿದ್ದೀನಿ. ಸೊ ಇಷ್ಟು ರುಬ್ಕೋಬೇಕು. ಈ ತರ ಗಟ್ಟಿ ಕನ್ಸಿಸ್ಟೆನ್ಸಿ ಹಿಂಗಿರ್ಬೇಕು. ಸೊ ಈ ತರ ರುಬ್ಕೊಂಡ್ರೆ ಆಯ್ತು. ಸೊ ಇವಾಗ ಕರಿಬೇಕಷ್ಟೆ. ಸೊ ಇದರಲ್ಲಿ ಕರಿಯೋಣ. ಸ್ವಲ್ಪ ಇದರಲ್ಲಿರೋ ನೀರೆಲ್ಲ ಹೋಗ್ಲಿ. ಸೊ ನೀರೆಲ್ಲ ಹಾಕೊಂಡಿದ್ದೆ. ಇವಾಗ ಇದಕ್ಕೆ ಆಯಿಲ್ ಹಾಕೊಳ್ಳೋಣ. ಸೊ ಇದಕ್ಕೆ ಆಯಿಲ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ, ದೊಡ್ಡದ್ರಲ್ಲಿ ಮಾಡ್ಕೊಂಡ್ರೆ ಬೇಗ ಆಗುತ್ತಲ್ಲ, ಸೊ ಹಾಗಾಗಿ. ಸೊ ಆಯಿಲ್ ಬಿಸಿ ಆಗಲಿ. ನನ್ನ ಮಗ ಜೋರಾಗಿ ಅಳ್ತಿದ್ದ, ಅದಕ್ಕೆ ಹೋದೆ. ಏನಕ್ಕೆ ಅಂತ ನೋಡಿದೆ, ಅವನು ಅವರು ಡ್ಯಾಡಿ ಆಟಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ರಲ್ಲ, ಜೋರಾಗಿ ಮಳೆ ಬಂತು ಅಂತೇಳಿ 5 ನಿಮಿಷಕ್ಕೆ ವಾಪಸ್ ಕರ್ಕೊಂಡ್ಬಂದಿದ್ದಾರೆ. ಸೊ ಅವನು ಅದಕ್ಕೆ ಅಳ್ತಿದ್ದಾನೆ. 5 ನಿಮಿಷ ಕರ್ಕೊಂಡು ಹೋಗಿದ್ದು, ಇನ್ನೂ ಆಡ್ತೀನಿ ಅಂತ ಓಡಾಡೋಗ್ತಾನೆ, ಕಿರ್ಚಾಡ್ತಿದ್ದಾನೆ. ಅದಕ್ಕೆ ಹೋಗಿ ನೋಡಿದೆ ಏನಕ್ಕೆ ಅಳ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಕರ್ಕೊಂಡ್ಬಂದು ಸಮಾಧಾನ ಮಾಡಿ ಅವನಿಗೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಮತ್ತೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿತ್ತು. ಸೊ ಈ ತರ ಎಣ್ಣೆಗೆಲ್ಲ ಹಾಕೊಂಡ್ಬಿಟ್ಟು ಈ ತರ ನೀಟಾಗಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕಾಯ್ತಾ. ಡೀಪ್ ಫ್ರೈ ಮಾಡ್ಕೊಬೇಕು. ಕಲರ್ ಚೇಂಜ್ ಆಗಬೇಕು. ನಿಮಗೆ ತೋರಿಸ್ತೀನಿ ನೋಡಿ, ಆ ತರ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ತಳ ಹಿಡ್ದಂಗೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ 2 ಕಡೆನೂ ತಿರುವಾಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡ್ಬೋದು ನೀವಿಲ್ಲಿ ಈ ತರ ಕಲರ್ ಬಂದ್ರೆ ಸೊ ಚೆನ್ನಾಗಿ 2 ಕಡೆ ಬೆಂದಿದೆ ಅಂತ ಅರ್ಥ. ಇವಾಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡ್ರೆ ಆಯ್ತು. ನಿಮಗೆ ಬೇಕು ಅಂತ ಅಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತ ಅಂದ್ರೆ ನೀವು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಮೈದಾನ ಕೂಡ ಸೇರಿಸ್ಕೊಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ.
ಸೊ ಇವಾಗ ಆಯ್ತು, ಒಂದ್ ರೌಂಡ್ ಆಯ್ತು. ಇವಾಗ ಮತ್ತೊಂದ್ಸಲ ಹಾಕೊಳ್ತಾ ಇದ್ದೀನಿ. ಹೀಗೇನೆ ಎಲ್ಲಾನು ಕೂಡ ನೀಟಾಗಿ ಕರ್ಕೊಬೇಕು ಎರಡು ಕಡೆನು. ಇದು ನಮ್ಮ ಮಕ್ಕಳಿಗೆ ಆರಾಮಾಗಿ ಕೊಡ್ಬಹುದು. ಯಾಕೆ ಅಂತಂದ್ರೆ ನಾನು ಮೈದಾ ಯೂಸ್ ಮಾಡಿಲ್ಲ, ಹಾಗೇನೆ ಸ್ವಲ್ಪ ಬೆಲ್ಲ ಹಾಕಿರೋದು ಅಷ್ಟೇನೆ. ಈ ತರ ಎಣ್ಣೆಲಿ ಕರ್ದಿರೋದು ಒನ್ಸ್ ಯಾವಾಗ್ಲೂ ಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ ಆಯ್ತಾ. ಸೊ ಇದಾದ್ಮೇಲೆ ನಾನು ನಮ್ಮ ಆಂಟಿ ಕೊಡೋಣ ಅಂತ ಹೋಗ್ತಾ ಇದ್ದೆ. ಆಲ್ರೆಡಿ 7:30 ಆಗ್ತಾ ಹೋಗಿತ್ತು ಟೈಮು ಸಂಜೆ. ನಮ್ಮ ಆಂಟಿ ಅವರೆಲ್ಲ ಕಾಳಹಸ್ತಿ ಹೊರಟಿದ್ರು. ನಮಗೂ ಕೂಡ ತುಂಬಾನೇ ಕರೆದ್ರು, ಬಟ್ ಕಾರಣಾಂತರದಿಂದ ನಮಗೆ ಹೋಗಕ್ ಆಗ್ಲಿಲ್ಲ. ಅವ್ರ ಮನೇಲಿ ಕೂಡ ತುಂಬಾ ಜನ ನೆಂಟ್ರೆಲ್ಲ ಇದ್ರು. ಸೊ ಆಂಟಿ ಕೂಡ ತಗೊಂಡೋಗಿ ಕೊಟ್ಟೆ. ಆಂಟಿ ಇಷ್ಟು ಬೇಗ ಮಾಡ್ಬಿಟ್ಯಾ, ಬಿಸಿ ಬಿಸಿ ಇದೆಲ್ಲ ಅಂತ ಹೇಳ್ತಾ ಇದ್ರು. ಬಿಸಿ ಬಿಸಿನೇ ತಿನ್ಬಿಡಿ ಆಂಟಿ, ನೀವೆಲ್ಲ ಹೊರಟಿದ್ದೀರಲ್ಲ ಇವಾಗ, ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ತಗೊಂಬಂದೆ ಅಂತ ಹೇಳ್ದೆ. ಸೊ ಎಲ್ರು ಕೂಡ ತಿಂದ್ರು. ನೋಡ್ಬೋದು ನೀವು ಇಲ್ಲಿ ಎಲ್ಲರೂ ತಿಂತಾ ಇದ್ದಾರೆ. ಚೆನ್ನಾಗಿದೆ ಅಂತಾನೆ ಹೇಳಿದ್ರು. ನಾನು ಅದೇ ಹೇಳ್ತಾ ಇದ್ದೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ನಿ, ಇಲ್ಲ ಅಂತ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳಿ ಅಂತ ಹೇಳ್ಬಿಟ್ಟು. ನಮ್ಮ ಅಬ್ಬಿ ಕೂಡ ಕೇಳ್ತಾ ಇದ್ರು, ಅಕ್ಕ ಯಾವ ತರ ಮಾಡಿದ್ರಿ, ಏನೇನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಆಂಟಿ ಹತ್ರ ನಮ್ಮ ಮನೆಯವ್ರು ಕೂಡ ಕೇಳ್ಕೊಂಡು ತಮಾಷೆ ಮಾಡ್ತಾ ಇದ್ರು. ನೋಡಿ ನಮ್ಮ ಆಂಟಿ ಎಷ್ಟ್ ಚೆನ್ನಾಗಿ ಹೊರಟಿದ್ದಾರೆ, ಎಷ್ಟ್ ಚಂದ ಕಾಣ್ತಿದಾರಲ್ಲ. ಸೊ ಇವರೆಲ್ಲರೂ ಕೂಡ ಕಾಳಹಸ್ತಿ ಹೊರಟಿದ್ರು. ನೈಟ್ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಬರೋದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ರು. ನನ್ನ ಮಗನು ನನಗೂ ಬೇಕು ಅಂತ ಕೇಳ್ತಾ ಇದ್ದ. ನಮ್ಮ ಆಂಟಿ ಅವನಿಗೊಂದು ಕೊಟ್ರು, ಅವ್ನು ಕೂಡ ತಿಂದ ಅಲ್ಲೇನೆ. ಹಾಗೇನೆ ಮಾತಾಡ್ಕೊಂಡು ಮನೆ ಕಡೆ ಕೂಡ ಬಂದ್ವಿ. ಅವರೆಲ್ಲ ಹೊರಟ್ಬಿಟ್ರು. ಇದಾದ್ಮೇಲೆ ನನ್ನ ಮಗಂಗ್ ಕೊಟ್ಟೆ. ನೀವು ನೋಡ್ಬೋದು ಅವ್ನು ಎಷ್ಟು ಇಷ್ಟಪಟ್ಟು ತಿಂದ ಅಂತ ಅಂದ್ರೆ. ಮತ್ತೆ ಹಲಸಿನ ಯಾವಾಗಾದ್ರೂ ಸಿಕ್ಕಿದ್ರೆ ಸೀಸನ್ ಟೈಮ್ ಅಲ್ಲೆಲ್ಲ ಮಾಡ್ಕೊಡ್ಬೋದು ಆರಾಮಾಗಿ ಮಕ್ಕಳಿಗೆ. ಅವನು ಒಂದ್ 2-3 ತಿಂದ ಆಯ್ತಾ. ಇನ್ನ ನಮ್ಮ ಮನೆಯವ್ರು ಇದಾರಲ್ಲ, ಇರು ಅವರೆಲ್ಲ ಹೇಳಿದ್ರು ಏನಲ್ಲ, ನಾನ್ ಹೇಳ್ಬೇಕು ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಅವ್ರದ್ದು ರಿಯಾಕ್ಷನ್ ನೋಡಿ ನೀವೇ. ಊರಲ್ಲೆಲ್ಲ ಮಾಡ್ಕೊಡ್ತಿದ್ದಾರ ಅಮ್ಮ? ಕಾಫಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಾಡ್ಕೊಡ್ತೀನಿ. ಓಕೆ. ನೀವೇ ನೋಡ್ಬೋದು ರೆಸಿಪಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಯಾವಾಗ್ಲೂ ಊರಲ್ಲಿ ಮಾಡ್ಕೊಡ್ತಾ ಇದ್ರು ಆಯ್ತಾ, ಹಲಸಿನ ಹಣ್ಣು ಟೈಮಲ್ಲೆಲ್ಲ. ಸೊ ಇವಾಗ ನಾವೇ ಮಾಡ್ಕೊಂಡು ತಿನ್ನೋ ತರ ಆಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡು, ನನ್ನ ಮಗ, ಆಂಟಿ ಅವ್ರ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದ್ರು. ಬಿಸಿ ಬಿಸಿ ಕಾಫಿ ಜೊತೆಗೆ ನಾವು ಕೂಡ ತಿನ್ಕೊಂಡು ಮಾತಾಡ್ಕೊಂಡು ಹಾಗೆ ಖಾಲಿ ಮಾಡಿದ್ವಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಖುಷಿಯಾಗಿರಿ. ಬಾಯ್.